ಅಧಿಕಾರಿಗಳನ್ನ ಬೈಯೋದು ಈ ತರದೆಲ್ಲ ಇದ್ದೇ ಇರುತ್ತೆ ಅಂತ ನೀವು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರಿ. ಯಾರ ಎಸ್ಪಿ ಸುಜಿತ ಐರಪ್ಪ ಅವರು ಸುಜಿತ ಐರಪ್ಪ ಅವರು ಶಾಸಕರು ಏಕವಚನದಲ್ಲಿ ನಿಮ್ಮನ್ನ ಸಂಬೋಧನೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ನಾವು ಗೌರವ ಕೊಡ್ತೀವಿ, ಅವರು ಗೌರವ ಕೊಡಬೇಕು. ನೀವೀಗ ಅಲ್ಲ ಮಾಡ್ಲೇಬೇಕು, ನೀವು ಆರೋಪ ಮಾಡಿದ್ರೆ ಸರಿ ಇದೆ ಸರ್. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲ ಆರಂಭದಲ್ಲಿ ಒಂದ್ ಮಾತು ಹೇಳಿದ್ರಿ, ನೀವು ಅಧಿಕಾರಿಗಳನ್ನ ಬೈಯೋದು ಈ ತರದೆಲ್ಲ ಇದ್ದೇ ಇರುತ್ತೆ ಅಂತ ನೀವು ಅದನ್ನ ಸಮರ್ಥನೆ ಮಾಡ್ಕೊಂಡ್ರಿ. ಈಗ ಅವರು IAS, ಒಂದೇ ನಿಮಿಷ ಸರ್, IAS IPS ಅವರಿದ್ದಾರೆ, ನೀವು ಕೂಡ ಇನ್ನು ವಯಸ್ಸಲ್ಲೂ ಕೂಡ ಚಿಕ್ಕವರು. ಏಕವಚನದಲ್ಲಿ ಬೈಯೋದು ಅದು ಎಷ್ಟು ಸರಿ ಸರ್? ನಾನು ಏಕವಚನದಲ್ಲಿ ಬೈಯೋದು ಸರಿ ಅಂತ ಅಲ್ಲ, ಕೆಲವೇಳೆ ಹಂಗಾಗುತ್ತೆ ಅಂತ ಹೇಳಿದ್ರಿ. ಒಪ್ಕೋತೀನಿ. ಆದ್ರೆ ನಾನು ಹೇಳ್ತಿರೋದು ಏನ್ ಗೊತ್ತಾ, ಅಡ್ಮಿನಿಸ್ಟ್ರೇಟಿವ್ಲಿ ನಾವು ಜನಸಾಮಾನ್ಯರ ಕೆಲಸ ಮಾಡಿಸೋದಕ್ಕೆ ಅಧಿಕಾರಿಗಳಿಗೆ ಬೈಬೋದು. ಆದ್ರೆ ಅದನ್ನ ಬಿಟ್ಬಿಟ್ಟು ಅವಾಚ್ಯಗಳಿಂದ ಬೈದಿರೋದಾಗ್ಲಿ ಅಥವಾ ಬೇರೆ ರೀತಿಯಾದ ತಪ್ಪು ರೀತಿಯ ನಡವಳಿಕೆ ಮಾಡೋದಾಗ್ಲಿ ನಾವು ಯಾವುದೇ ರೀತಿ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ. ಅಂದ್ರೆ ಏಕವಚನ ಅಂದ್ರೆ ಅವಳು ಅಂತ 2-3 ಸಲ ಇದ್ ಮಾಡಿದ್ರಿ, ಅದಕ್ಕೆ ನಾವು ಕೇಳಿದಷ್ಟು. 121 ಸೆಕ್ಷನ್ ಓದ್ರಿ. ಅಲ್ಲ ನೀವು ಶಾಸಕರಿದ್ದೀರಿ, ನೀವೇ ಮಾಡಿಸ್ಬೋದಲ್ಲ ಸರ್. ನಿಮ್ಮ ಮಾತು ಯಾಕೆ ಕೇಳಲ್ಲ? ಅಲ್ಲ, ನೀವೇ ಇದ್ದೀರಾ, ಜನಪ್ರತಿನಿಧಿಯಾಗಿ ನೀವೇ ಇದ್ದೀರಿ ಸರ್, ನೀವೇ ಕೇಳ್ಬೇಕು ಸರ್. ಏನ್ ಹೇಳ್ತಾರೆ ಸರ್? ಈಗ ನಿಮ್ದೇ ಅರೆಸ್ಟ್ ಮಾಡಕ್ಕಾಗ್ಲಿ, ಇನ್ಯಾರು ಕೇಳ್ತಾರೆ? ನಾನು ಅದನ್ನೇ ಹೇಳ್ತಿದ್ರಲ್ಲ, ಸ್ಟೇಷನ್ ಬೇಲ್ ಕೊಟ್ಟಿದ್ದೀನಿ, ನಾನು ಅರೆಸ್ಟ್ ಮಾಡಕ್ ಬರಲ್ಲ ಸರ್ ಅಂತಾರೆ. ಈಗ ಅದಕ್ಕೆ ನಂತರ ಅವ್ರು ಮುಂದಿನ ಹೋರಾಟ ಅವ್ರು ಮಾಡ್ಲಿ, ಅವ್ರು ಹೋಮ್ ಸೆಕ್ರೆಟರಿ ಹತ್ರ ಹೋಗ್ತಾರೋ DGI ಹತ್ರ ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ಸಂಘ ಮಾಡ್ಕೊಂಡಿದ್ದಾರೆ, ರಾಜ್ಯ ಪೀಠಗಳ ಒಂದು ಸಂಘ ಮಾಡ್ಕೊಂಡ್ರೆ ನಾವು ಹೋರಾಟ ಮಾಡ್ಲಿ. ನಾವು ಅದಕ್ಕೆ ಏನ್ ಬೇಕೋ ಸರ್ಕಾರ ಇದ್ರೆ ನಾವು ನಾವು ಮಾಡ್ತೀವಿ. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಏನು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಹಾಕೊಂಡಿದ್ರೆ ಅದು ನಾವು ಮಾಡ್ತೀವಿ. ಸ್ಟೇಷನ್ ಬೇಲಿಗೆ ಅಪ್ಲೈ ಆಗಲ್ಲ, ಮ್ಯಾಜಿಸ್ಟ್ರೇಟ್ ಬೇಲ್ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ಕೊಡ್ಬೇಕು. ಅದನ್ನೇ ಕೇಳಿದೀವಿ SP ಅವರಿಗೆ, ಸ್ಟೇಷನ್ ಮೇಲೆ ಹಿಂಗ್ ಕೊಟ್ರೆ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ? ಇಟ್ ಕ್ಲಿಯರ್ಲಿ ಸೇಸ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೊಡ್ಬೇಕು, ಬೇಡ ಎನಿ ಮ್ಯಾಜಿಸ್ಟ್ರೇಟ್ ಅಂತ ಇನ್ನೊಂದು ಸೆಕ್ಷನ್ ಇರುತ್ತೆ. 2 ಸೆಕ್ಷನ್ಗಳಿಗೂ ಇಷ್ಟು ಸ್ಟ್ರಾಂಗ್ ಸೆಕ್ಷನ್ ಹಾಕ್ಬಿಟ್ಟು ನೀವು ಹೆಂಗ್ರಿ ಬೇಲ್ ಕೊಟ್ರಿ, ಹೆಂಗ್ ಸ್ಟೇಷನ್ ಬೇಲ್ ಕೊಟ್ರಿ? ಆಮೇಲೆ ಆಫ್ಟರ್ ದಿ FIR ಇಸ್ ಬೀಂಗ್ ಫೈಲ್ಡ್ ಅವ್ರು ಅಲ್ಲೇ ಇಟ್ಕೋತಾರೆ, 6-7 hours ಅಲ್ಲೇ ಇಟ್ಕೋತಾರೆ, ರಾಜಿ ಮಾಡಿಸಿ ಏನೋ ತೆಗ್ಸಕ್ ಮಾಡಕ್ಕೆ. CCTV ಫುಟೇಜ್ ಇದೆ, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅಂತ ತೆಗೆದು ನೋಡಿ. ಯಾಕೆ ಹೇಳಿ ಪ್ರಶ್ನೆ ಮಾಡಿ ಜಿಲ್ಲಾ ಪೊಲೀಸರಿಗೆ, ನಾವು ಒಬ್ಬರನ್ನೇ ಪ್ರಶ್ನೆ ಮಾಡ್ತೀರ ನೀವು? ಅಲ್ಲ, ನೀವು ಶಾಸಕರಿದ್ದೀರಲ್ಲ ಸರ್, ನಿಮ್ಮ ಮಾತನ್ನ ಕೇರಳ ಅಂದ್ರೆ ಇನ್ನು ಉಳಿದವ್ರು ಕೇಳ್ತಾರೆ ಸರ್. ಅದೇ ಹೇಳಿದ್ದು ನಾವು ಜನಪ್ರತಿನಿಧಿಗಳಿಗೆ ಪರಿಸ್ಥಿತಿ ಜಿಲ್ಲೆಯಲ್ಲಿ ಪೊಲೀಸ್ ಹಿನ್ನೆಲೆ ನ್ಯಾಯ ಸಿಗುತ್ತೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿಲ್ಲ, ಪಪ್ಪೆಟ್ ಡಿಪಾರ್ಟ್ಮೆಂಟ್ ಆಗಿದೆ ಅಂತ ಅವತ್ತೇ ಹೇಳಿ ಇನ್ನೊಂದ್ಸರಿ ಹೇಳಿಸ್ಬೇಕಂತ ಬಾಯಿ ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಪ್ರಶ್ನೆನ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.